ಅವರು ಎಲ್ರಿಗೂ ಬೇಕು, ಕೆಣಕಿ ಕೆಟ್ಟವರಾಗಬೇಡಿ, ಅವರನ್ನ ಕಿಚಾಯಿಸಬೇಡಿ, ಮಿಸ್ ಆಗಿದ್ದಲ್ಲಿ ರಿಪೋರ್ಟ್ ಕೊಡಿ. ಟಾರ್ಗೆಟ್ 2023 ಯಾರ ಬಗ್ಗೆ ದಿಲ್ಲಿ ಕಿವಿ ಮಾತು. ಇದು ಕೆಣಕಿ ಕೆಡಿಸಬೇಡಿ ಸ್ಟೋರಿ. ಕೆಐಎ ಬಳಿಯಲ್ಲಿ ಕೆಂಪೇಗೌಡ ಪ್ರತಿಮೆ ಅನಾವರಣ ವಿಚಾರವಾಗಿ ಹಳೆ ಮೈಸೂರು ಒಕ್ಕಲಿಗರ ಮತಬೇಟೆಯ ಲೆಕ್ಕಾಚಾರವನ್ನ ಬಿಜೆಪಿ ನಾಯಕರು ಹಾಕೊಂಡಿದ್ರು. ಆದ್ರೆ ಆ ಲೆಕ್ಕಾಚಾರ ಬಿಜೆಪಿಗೆ ಉಲ್ಟಾ ಹೊಡೆಯುತ್ತಾ? ಯಾವ ತರ? ನಾಯಕರ ಎಡವಟ್ಟಿನಿಂದ ಪಕ್ಷಕ್ಕೆ ಈಗ ಇರುಸು ಮುರುಸು ಉಂಟಾಗಿದೆ. ಈ ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆ ಸಂದರ್ಭದಲ್ಲಿ ದೇವೇಗೌಡರನ್ನ ಸರ್ಕಾರ ಕಡೆಗಣಿಸಿದೆ ಅಂತ ಗಂಭೀರ ಆರೋಪಗಳು ಕೇಳಿಬಂದಿತ್ತು. ಅದಾದ್ಮೇಲೆ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಒಕ್ಕಲಿಗ ನಾಯಕ ದೇವೇಗೌಡರನ್ನ ಕರೆಯದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಆರೋಪ. ದೇವೇಗೌಡರ ಕಡೆಗಣನೆಯಿಂದ ಅನಗತ್ಯ ವಿವಾದ ಸ್ಫೋಟ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಬಗ್ಗೆ ನ್ಯೂಸ್ 18ಗೆ ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು. ಮತ್ತೆ ಜೆಡಿಎಸ್ ಸರಣಿ ಟ್ವೀಟ್ ಗಳನ್ನ ಮಾಡಿ ಕಿಡಿಕಾರಿತು ಈ ಬಗ್ಗೆ. ಸಿಎಂ ಹಾಗೇನೆ ಆರ್ ಅಶೋಕ್ ಎಡವಟ್ಟಿನಿಂದ ಕಡೆಗಣನೆ ಆಯ್ತಾ? ಹಾಗಾದ್ರೆ ಇದರ ಲಾಭವನ್ನ ಪಡೆಯೋದಕ್ಕೆ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಜೆಡಿಎಸ್ ತಂತ್ರಗಾರಿಕೆಯಿಂದ ಬಿಜೆಪಿಗೆ ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಈಗ ಕಾರ್ಯಕ್ರಮದಲ್ಲಾದಂತ ಎಡವಟ್ಟಿಗೆ ವರಿಷ್ಠರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಹಿಂಗ್ ಮಾಡಿದ್ರಿ, ಯಾಕೆ ಕಡೆಗಣಿಸಿದ್ರಿ, ಅವ್ರನ್ನ ಯಾಕೆ ಕರೀಲಿಲ್ಲ ಅಂತ ಹೇಳಿ. ಪ್ರತಿಮೆ ವಿಚಾರದಲ್ಲಾದ ಎಡವಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಜೆಡಿಎಸ್ ಎಚ್ಡಿಕೆ ವಿರುದ್ಧ ಯಾರು ಕೂಡ ಮಾತನಾಡಬಾರದು ಅಂತ ಫರ್ಮಾನು ಹೊರಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಈಗ ವಿಧಾನಸಭೆ ಮತ್ತೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಬಿಜೆಪಿ ಈಗ ಜಾಣ ನಡೆಯನ್ನ ಈ ವಿಷಯದಲ್ಲಿ ಇಡ್ತಾ ಇದೆ. ಅತಂತ್ರ ವಿಧಾನಸಭೆ ಆದ್ರೆ ಜೆಡಿಎಸ್ ಸಖ್ಯದ ಬಗ್ಗೆ ಈಗಾಗಲೇ ಪ್ಲಾನ್ ಅನ್ನ ಬಿಜೆಪಿಯವರು ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಕೈ ಪಕ್ಷದತ್ತ ಸುಳಿಯದಂತೆ ಎಚ್ಚರಿಕೆ ವಹಿಸೋದಕ್ಕೆ ಬಿಜೆಪಿಯ ವರಿಷ್ಠರೇ ಸೂಚನೆಯನ್ನು ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರಂತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನ್ನಡಿಗರಿದ್ದಾರೆ ನಮ್ಮ ರಿಪೋರ್ಟರ್, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿನೇ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ರು, ಪ್ರಧಾನಿಯನ್ನ ಕರೆಸಿದ್ರು, ಪ್ರತಿಮೆ ಅನಾವರಣ ಎಲ್ಲ ಆಯ್ತು. ಆದ್ರೆ ಇಲ್ಲಿ ಒಂದು ಎಡವಟ್ಟಾಯ್ತು, ಅದು ದೇವೇಗೌಡರ ವಿಷಯದಲ್ಲಿ. ಅದೇ ವಿಷಯವನ್ನ ಜೆಡಿಎಸ್ ಯಾವ ತರ ಈಗ ಎಲೆಕ್ಷನ್ ದೃಷ್ಟಿಯಿಂದ ಮತ್ತೆ ಒಕ್ಕಲಿಗ ಮತ ಬ್ಯಾಂಕ್ಗೆ ಕೈ ಹಾಕೋ ದೃಷ್ಟಿಯಿಂದ ಒಂದು ಸ್ಟ್ರಾಟಜಿ ಆಗಿ ಯೂಸ್ ಮಾಡ್ಕೊಳ್ತಾ ಇದೆ. ಮತ್ತೆ ಬಿಜೆಪಿಯ ವರಿಷ್ಠರು ಇಲ್ಲಿನ ನಾಯಕರಿಗೆ, ರಾಜ್ಯ ನಾಯಕರಿಗೆ ಏನೆಲ್ಲ ಸಲಹೆ ಸೂಚನೆಗಳನ್ನ ದೇವೇಗೌಡರ ವಿಷಯದಲ್ಲಿ ಕೊಟ್ಟಿದ್ದಾರೆ? ಶರ್ಮಿತಾ ಶೆಟ್ಟಿ ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಮತ್ತು ಕೆಂಪೇಗೌಡರ ಮೇಲೆ ಅಭಿಮಾನದ ಕಾರಣಕ್ಕಾಗಿ ಅದನ್ನ ರಾಜಕೀಯ ಲಾಭ ಪಡಿಬೇಕಂತೇಳಿ ಬಿಜೆಪಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತು. ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯವನ್ನ ಮತ ಬ್ಯಾಂಕ್ ಆಗಿ ಸೃಷ್ಟಿ ಮಾಡ್ಬೇಕು ಅನ್ನೋದು ಬಿಜೆಪಿಯ ಒಂದಂಶದ ಅಜೆಂಡಾ ಕೂಡ ಆಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಈ ಕೆಂಪೇಗೌಡ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ, ಪ್ರಧಾನಿ ಕಾರ್ಯಕ್ರಮಕ್ಕೆ ನಾಡಿನ ಒಟ್ಟು 155 ಜನರನ್ನ ಇನ್ವೈಟ್ ಮಾಡಬೇಕು. ಅದರಲ್ಲಿ ಮಾಜಿ ಸಿಎಂಗಳು ಮತ್ತು ಹಿರಿಯ ಕನ್ನಡಿಗರು, ಕನ್ನಡ ಹೋರಾಟಗಾರರು, ಕನ್ನಡದ ನಾಯಕರುಗಳು ಮತ್ತು ಸಾಹಿತಿಗಳು ಸೇರಿದಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಆಹ್ವಾನ ಮಾಡ್ಲಿಕ್ಕೆ ತೀರ್ಮಾನವನ್ನು ಮಾಡಿತ್ತು. ಈ ಆಹ್ವಾನ ಪತ್ರಿಕೆ ಒಟ್ಟು 155 ಜನರ ಹೆಸರನ್ನ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮುಖ್ಯಮಂತ್ರಿಗೆ ಪಟ್ಟಿಯನ್ನು ಕೊಟ್ಟರು. ಆದ್ರೆ ಕಾರ್ಯಕ್ರಮದ 2 ದಿನ ಇದ್ದಂತ ಸಂದರ್ಭದಲ್ಲಿ ಆರ್ ಅಶೋಕ್ ಮತ್ತು ಮುಖ್ಯಮಂತ್ರಿಯವರು ಈ 155 ಪಟ್ಟಿಯನ್ನ ಡಿಲೀಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಎಲ್ಲರನ್ನು ಕರೆಸಿದ್ರೆ ಬಿಜೆಪಿಗೆ ರಾಜಕೀಯ ಲಾಭ ಬರಲ್ಲ ಎಂಬ ತಪ್ಪು ಲೆಕ್ಕಾಚಾರದ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಎಲ್ಲೊಂದ್ ಕಡೆ ಅವರನ್ನ ಕರೆದಂಗೂ ಆಗ್ಬೇಕು, ಕರೆದಿದ್ದಂಗೂ ಆಗ್ಬೇಕು. ಇಂದಿನ ದಿನ ರಾತ್ರಿ ಮುಖ್ಯಮಂತ್ರಿಗಳು ಕರೆ ಮಾಡ್ತಾರೆ, ಮಧ್ಯರಾತ್ರಿ ಪತ್ರವನ್ನು ಅವರಿಗೆ ಕಳಿಸ್ತಾರೆ ಅಂತ ಹೇಳಿ ಗಂಭೀರ ಆರೋಪ ಕೂಡ ಕೇಳಿ ಬಂತು. ಈ ಕಾರಣಕ್ಕಾಗಿ ಅಂದ್ರೆ ಆರ್ ಅಶೋಕ್ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಎಡವಟ್ಟಿನ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಕರೆಯಲಿಲ್ಲ. ಅವರು ಒಕ್ಕಲಿಗರ ಸರ್ವೋಚ್ಚ ನಾಯಕರು ಕೂಡ ಹೌದು. ಆದ್ರೆ ದೇವೇಗೌಡರ ಕಡೆಗಣನೆ ಎಲ್ಲ ಒಂದ್ ಕಡೆ ಹಳೆ ಮೈಸೂರು ಭಾಗದ ಅನೇಕ ಒಕ್ಕಲಿಗರಿಗೆ ಬೇಸರ ಉಂಟು ಮಾಡುವಂತದ್ದು. ಇದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡ್ತು. ಇದರ ಲಾಭವನ್ನ ಜೆಡಿಎಸ್ ಪಡೆಯಲು ಕೂಡ ಯತ್ನ ಮಾಡ್ತು. ಜೆಡಿಎಸ್ ಕೂಡ ಸರ್ಕಾರದ ಈ ಒಂದು ನಡವಳಿಕೆ ಪ್ರೋಟೋಕಾಲ್ ಉಲ್ಲಂಘನೆ ಮತ್ತು ಸರ್ಕಾರದ ಈ ಒಂದು ನಿಲುವಿನ ಸಂಬಂಧಪಟ್ಟಾಗೆ ವಾಗ್ದಾಳಿಯನ್ನು ಕೂಡ ನಡೆಸಿತು. ಇದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಸಾಥನ್ನ ಕೊಡ್ತು. ಇದು ಎಲ್ಲ ಒಂದ್ ಕಡೆ ಬಿಜೆಪಿ ಏನು ಲಾಭವನ್ನು ಪಡೆಯಲಿಕ್ಕೆ ಹೊರತು ಈ ಒಂದು ಕಾರಣಕ್ಕಾಗಿ ಅದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಇರುಸು ಮುರುಸಾಗಿದ್ದು ಸತ್ಯ. ಇದರ ಭಾಗವಾಗಿ ಮತ್ತೊಂದು ಕಡೆ ಎಲ್ಲೊಂದ್ ಕಡೆ 2023ರ ವಿಧಾನಸಭೆ ಚುನಾವಣೆ ಯಾವ ರೀತಿ ಬೇಕಾದ್ರೂ ಆಗ್ಬೋದು, ಅದು ಅತಂತ್ರ ಅದು ಕೂಡ ಆಗ್ಬೋದು. ಹಾಗಾಗಿ ಜೆಡಿಎಸ್ ವಿರುದ್ಧ ಯಾರು ಕೂಡ ಹರಿಹಾಯಬಾರದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಅದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಯಾರು ಕೂಡ ಮಾತನಾಡಬಾರ್ದು. ಜನಸಂಕಲ್ಪ ಯಾತ್ರೆ ಇರ್ಬೋದು ಅಥವಾ ಯಾವುದೇ ಸಭೆ ಸಮಾರಂಭ ಇರ್ಬೋದು, ಜೆಡಿಎಸ್ ಅನ್ನ ಗಂಭೀರವಾಗಿ ಅದನ್ನ ಏನು ಟೀಕೆ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ವರಿಷ್ಠರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ಮುಖಾಂತರ ಜೆಡಿಎಸ್ ವಿಚಾರದಲ್ಲಿ ಗಪ್ ಚುಪ್ ಇರಬೇಕೆಂಬ ಸೂಚನೆ ಕೊಟ್ಟಿರುವ ಕಾರಣಕ್ಕಾಗಿ ಇದುವರೆಗೂ ಕೂಡ
ಜೆಡಿಎಸ್ ನಾಯಕರ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇರ್ಬೋದು, ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅವರು ಎಷ್ಟೇ ಕಠೋರವಾಗಿ ಕಠಿಣವಾಗಿ ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ರು ಕೂಡ, ಟೀಕೆ ಮಾಡ್ತಿದ್ರು ಕೂಡ, ಟ್ವೀಟ್ ಗಳನ್ನು ಮಾಡ್ತಿದ್ರು ಕೂಡ, ಮುಖ್ಯಮಂತ್ರಿ ಸೇರಿದಂತೆ ಅನೇಕ ನಾಯಕರುಗಳು ಅವರಿಗೆ ಯಾವುದೇ ರೀತಿಯ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಿಲ್ಲ ಮತ್ತು ಟ್ವೀಟ್ಗೆ ಪ್ರತಿ ಟ್ವೀಟ್ ಅನ್ನು ಕೂಡ ಕೊಡ್ತಿಲ್ಲ. ಆ ಮುಖಾಂತರ ವರಿಷ್ಠರ ಸೂಚನೆಯನ್ನ ಕಟ್ಟುನಿಟ್ಟಾಗಿ ಪಾಲನೆಯನ್ನ ಮಾಡ್ತಿರುವಂತದ್ದು. ಆ ಮುಖಾಂತರ 2023 ಚುನಾವಣೆ ಮತ್ತು 2024 ಲೋಕಸಭಾ ಚುನಾವಣೆ ಹಿತದೃಷ್ಟಿ ಮತ್ತು ಅದರ ಲಾಭದ ದೃಷ್ಟಿ ಮತ್ತು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಮುಂದೆ ಜೆಡಿಎಸ್ ನಿಂದ ಅನುಕೂಲ ಮತ್ತು ಜೆಡಿಎಸ್ ಜೊತೆ ಸಂಪರ್ಕ ಮತ್ತು ಜೆಡಿಎಸ್ ಜೊತೆ ಸಖ್ಯ ಬೆಳೆಸಬೇಕಾದ್ರೆ ಈಗಿನಿಂದಲೇ ಜೆಡಿಎಸ್ ಜೊತೆ ಉತ್ತಮ ಬಾಂಧವ್ಯವನ್ನ ಸೃಷ್ಟಿ ಮಾಡುವ ಕಾರಣಕ್ಕಾಗಿ ಮತ್ತು ಹೊಂದುವ ಕಾರಣಕ್ಕಾಗಿ ವರಿಷ್ಠರು ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜೆಡಿಎಸ್ ನಾಯಕರ ವಿರುದ್ಧ, ಜೆಡಿಎಸ್ ಪಕ್ಷದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಅಂದ್ರೆ ಸಿಎಂ ಯಾದೆಯಾಗಿ ಎಲ್ಲರೂ ಕೂಡ ಗಪ್ ಚುಪ್ ಆಗಿರ್ತಾರೆ.